ನಮಸ್ಕಾರ ಗಿರೀಶ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಕೆಂಡ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಾವು ಬಂದಿದ್ದೀವಿ. ಮೊದಲನೇದಾಗಿ ನಮ್ಮ ಈ ಸೆಕೆಂಡ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ನ ವೀಕ್ಷಕರಿಗೆ ನಿಮ್ಮ ಪರಿಚಯ ಆಗಬೇಕಾಗಿದೆ. ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ ಅದಕ್ಕೆ. ಸರ್, ಎಲ್ರಿಗೂ ನಮಸ್ತೆ. ನಮ್ಮ ಹೆಸರು ಗಿರೀಶ್ ಅಂತೇಳಿ, ಮಂಡ್ಯ ಡಿಸ್ಟಿಕ್ ಮವಳ್ಳಿ ತಾಲೂಕು ಮತ್ತು ಟಿ ಕಾಗೇಪುರ ಗ್ರಾಮದಲ್ಲಿ ನಾವು ವಾಸವಾಗಿರುವಂಥದ್ದು. ಮತ್ತು ಸಹ ನಾವು ಇದೇ ಥರನೂ ಕೂಡ ನಾವು ಕೆಲಸ ಮಾಡ್ತೀವಿ. ಗಾರೆ ಕೆಲಸ ಮಾಡ್ಕೊಂಡು ನಾವು ಜೀವನ ಸಾಗಿಸುವಂಥವ್ರು ನಾವು ಅನೇಕ ಕಾರ್ಯಗಳು ಮಾಡ್ತಿರ್ತೀವಿ. ನಾವು ಗಾರೆ ಕೆಲಸ ಆಗಿರ್ಬೋದು ಮತ್ತು ಮಾರುತುಂಬ ಕೆಲಸ ಆಗಿರ್ಬೋದು. ಪ್ರತಿಯೊಂದು ನಾವು ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ರೆಗ್ಯುಲರ್ ಆಗಿ ನಾವು ಮಾಡುವಂತ ಕೆಲಸನ ಗಾರೆ ಕೆಲಸ ಸರ್. ನಾವು ಗಾರೆ ಕೆಲಸ ಬಿಟ್ಟರೆ ಇಲ್ಲ ಸರ್, ಇದ್ರೆ ಇವರು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಮಾಡ್ತೀವಿ. ಮತ್ತು ಆತರ ಸರ್, ಇವಾಗ ಒಬ್ಬರದ ಇದ್ರೆ ಕಂಟಿನ್ಯೂಸ್ ಆಗಿ ಕೆಲಸ ಇರೋದಿಲ್ಲ. ನಾವು ಕೂಡ ಒಬ್ರದ ಮಾಡಿದ್ರೆ ಇನ್ನೊಬ್ರದ್ದು ಮಾಡ್ತಿರ್ಬೇಕು ಸರ್. ಆತರ ಸರ್, ದೇವ್ರ ಕೃಪೆಯಿಂದ ಏನು ತೊಂದರೆ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಅವಾಗ ಬಡತಾನಿತ್ತು ಸರ್. ನಮ್ಗೆ ಎಷ್ಟು ಕಷ್ಟ ಐತಂದ್ರೆ ಸರ್, ನಮ್ಗೆ ಹೇಳಕ್ ಆಗತ್ತು. ಯಾಕಂದ್ರೆ ಅನ್ನವನ್ನು ಕೂಡ ಎಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಸರ್. ಅವಾಗ ನಮ್ಮ ತಂದೆಯವರು 2002 ತೀರೋಗ್ಬಿಟ್ರು ಸರ್. ಅವಾಗ ನಮ್ ಚಿಕ್ಕ ಮಕ್ಳು ಸರ್. ನಾವು ಚಿಕ್ಕ ಮಕ್ಳಾಗಿರ್ಬೇಕು. ನಮ್ಮ ತಾಯಿಯವರು ಕಷ್ಟಪಟ್ಟು ದುಡ್ದು ನಮ್ಮನ್ನ ಸಾಕಿದ್ರು ಸರ್. ಆವಾಗ ನಮ್ಗೆ ಎಜುಕೇಶನ್ ಕೂಡ ಜಾಸ್ತಿ ಇಲ್ಲ ಸರ್. ನಮ್ಗೆ ಎಜುಕೇಶನ್ ಮಾಡ್ಬೇಕಂತಿದ್ರು ಕೂಡ ಮನೆ ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು. ಹಂಗಾಗಿ ಸರ್ ನಾವೇನ್ ಮಾಡ್ತಿದ್ವು, ಎಜುಕೇಶನ್ ಮಾಡಕ್ಕಾಗಿಲ್ಲ. ಇದೇ ತರನೇ ನಾವು ಚಿಕ್ಕದ್ರಿಂದ ಕೂಡ ನಾವು ಗಾರೆ ಕೆಲಸ ಮಾಡ್ಕೊಂಡು ಮತ್ತು ಕೂಲಿ ಮಾಡ್ತಾರೆ ಸರ್ ನಾವು ಬದುಕಿರೋದು. ಇವರು ಕೂಡ ನಾವು ಗಾರೆ ಕೆಲಸ ಮಾಡ್ತಾರೆ ಸರ್. ವೃತ್ತಿ ಮತ್ತು ಅದು ಮಾಡಲೇಬೇಕು. ಯಾಕಂದ್ರೆ ಒಂದು ದಿನ ನಾವು ಕೂಲಿ ಮಾಡಿದಿಲ್ಲ ಅಂದ್ರೆ ಹೊಟ್ಟೆಗೆ ಇಟ್ಟಿಲ್ಲ ಸರ್. ನಮ್ಮ ಮನೇಲಿ ಇವಾಗ ನಾವು ಮದುವೆ ಮತ್ತು ನಮ್ಮ ಬ್ರದರ್ ಕೂಡ ಮದುವೆ ಇದೆ, ಮತ್ತು ನಮ್ಮ ತಾಯಿ ಮತ್ತು ನಮ್ಮ ಅಕ್ಕವರು ಕೂಡ ಮದುವೆ ಇದ್ದಾರೆ. ದೊಡ್ಡ ನಮ್ಮ ಮನೇಲಿ ಒಂದು 16 ಸೀಟ್ ಇದ್ವಿ ಸರ್. ನಾವು ಇವಾಗ ಈ ಚಿಕ್ಕ ಮನೇಲಿ 16 ಸೀಟ್ ಇದ್ವಿ. ಏನಿಲ್ಲ ಸರ್, ಬೇಕು ಏನು ಅಷ್ಟೊಂದು ಏನಿಲ್ಲ. ದುಡಿಮೆ ಇದರಿಂದ ನಾವು ಮಾಡ್ಕೊತಿದ್ವಿ ಸರ್. ಏನಿಲ್ಲ ಸರ್, ಫ್ರೆಂಡ್ ಸರ್ಕಲ್ ಏನ್ ಗೊತ್ತಾ ಸರ್, ಇವಾಗ ನಮ್ಮ ಹತ್ರ ಇದ್ರೆ ಮಾತ್ರ ಎಲ್ರಿಗೂ ಹಾಯ್ ಬಾಯ್ ಅಂತ ಹೇಳ್ತಾರೆ ಸರ್. ಇಲ್ಲ ಅಂತ ಇದ್ರೆ ಖಂಡಿತ ನಾವು ನೋಡ್ರಿ ಸರ್. ಇವಾಗ ನಾವು ಇನ್ನೊಬ್ರು ಫ್ರೆಂಡ್ ಅಂದ್ಬಿಟ್ಟು ಫ್ರೆಂಡ್ ಇಂದ ಹೋದಾರಲ್ಲ ಸರ್. ಇವಾಗ ನಾವು ಫ್ರೆಂಡ್ ಆದ್ರೆ ಸರ್ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬಿದ್ರೆ ಹೆಲ್ಪ್ ಮಾಡ್ತೀವಿ ಸರ್. ಇವಾಗ ನಾವು ಇದ್ದಾಗ ಹೆಲ್ಪ್ ಮಾಡ್ತೀವಿ. ಇವಾಗ ನಮ್ ಕಷ್ಟ ಅಂತ ಹೇಳಿದಾಗ ಅವ್ರು ಯಾರು ಕೂಡ ಹೆಲ್ಪ್ ಮಾಡಲ್ಲ ಸರ್. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಾವ್ ಹೇಳಕ್ಕಾಗತ್ತೆ ಸರ್. ಆ ತರ ಒಂದು ಆಗಿದೆ ಸರ್ ನಮ್ದು. ಈಗ ನಿಮ್ ತಾಯಿಯವರು ಹ್ಞೂ ಸರ್, ನಮ್ಮ ತಾಯಿಯವರು ಕೆಲಸ ಹೋಗ್ತಾರೆ ಸರ್. ಇವಾಗ ಕೂಡ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಮ್ ಕೆಲಸ ಮಾಡಿದ್ರೆ ಆಗಲ್ದು ಸರ್. ನಮ್ಮ ತಾಯಿಯವರು ಅದೇ ಕೆಲಸ ಹೋಗ್ತಾರೆ. ಮತ್ತು ಇದು ರೇಷ್ಮೆ ಉಳಿದು ಸೊಪ್ಪು ಬಿಡ್ಸೋಗ್ತಾರೆ ಮತ್ತು ಟೊಮೊಟೊ ಬಿಡ್ಸೋಗ್ತಾರೆ. ಆತರ ನಮ್ ಜೀವನ ಸಾಗಿರುತ್ತೆ ಸರ್ ನಮ್ದು. ಸರ್, ನಮ್ಮ ವೈಫರು ಕೂಡ ಇವಾಗ ನಮ್ಮ ಮದುವೆಯಾಗಿ 2019 ಮದುವೆ ನಾವು 5 ವರ್ಷ ಆಯ್ತು. ನನಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಐತೆ. ನಮ್ಮ ಮಗನಿಗೆ ಇವಾಗ ಫೆಬ್ರವರಿ 21 ಒಂದು 5 ವರ್ಷ ಆಯ್ತು. ಇವಾಗ ನನ್ನ ಮಗಳಿಗೆ ಈ ತಿಂಗಳು 21 ಮಾರ್ಚ್ 21 ಬಂದ್ರೆ ನಮ್ಮ ಮಗಳಿಗೆ 3 ವರ್ಷ. ನಮ್ಮ ಮಿಸ್ಸಸ್ ಅವರು ಕೂಡ ಮನೇಲಿ ಬಂದು ನಮ್ಮ ಕಷ್ಟ ನೋಡಕ್ಕಾಗಂತ ನಮ್ಮ ಮಿಸ್ಸಸ್ ಕೂಡ ಏನ್ ಮಾಡ್ತಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ ಸರ್ ನಮ್ಮ ಮಿಸ್ಸಸ್ ಅವರು. ಇಷ್ಟು ಕಷ್ಟಗಳ ನಡುವೆ ಕೂಡ ಸಿನಿಮಾ ಸರ್, ಅದೊಂದು ಹೇಳ್ಬೇಕಂತ ಒಂದು ಅವಿದೆ ಹೇಳ್ಬೇಕು. ಯಾಕಂತಂದ್ರೆ ಸರ್, ಇವಾಗ ನಾವು ಎಷ್ಟೋ ಕಷ್ಟಪಟ್ಟು ಸರ್ ನಾನು ಸಿನಿಮಾದಲ್ಲಿ ಮಾಡ್ಬೇಕಂತ ಸಿಕ್ಕಾಬಿಟ್ಟು ನನಗೆ ಆಸೆ ಸರ್. ಯಾಕಂತಂದ್ರೆ ಒಂದು ಚಾನ್ಸ್ ಸಿಕ್ಬೇಕು ನಾನು ಗುರುತಿಸ್ಕೋಬೇಕು ಅಂದ್ಬಿಟ್ಟು ಒಂದು ಚಾನ್ಸ್ ಇತ್ತು. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ನಾವು ಅಲ್ಲಿ ಅಂತ ಓಡಾಡ್ತಿದ್ವು. ಎಲ್ಲ ಆಯ್ತು. ಏನು ಬೈ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಷ್ಟೋ ಹೆಲ್ಪ್ ಮಾಡಿದ್ವಿ ಸರ್. ಇವಾಗ ನಮ್ಮ ಸಿನಿಮಾಗೋಸ್ಕರ ನಾವು ಹೋಗ್ಬೇಕು ಬರ್ಬೇಕು ಅಂತ ಹೇಳಿ ನಾವು ಇದು ಮಾಡ್ತಿದ್ವಿ ಸರ್. ಹಂಗಾಗಿ ಸರ್ ನಾವು ಮಾಡ್ತಿರ್ಬೇಕಾರೆ ನಾವು ಶಾರ್ಟ್ ಮೂವಿ ಆಗಿರ್ಬೋದು ಸರ್. ಶಾರ್ಟ್ ಮೂವಿ ಕೂಡ ಒಂದು 2-3 ಸತಿ ಮಾಡಿದೀನಿ ಸರ್ ನಾನು. ಸರ್, ಶಾರ್ಟ್ ಮೂವಿ ಅಂತ ಹೇಳಿದ್ರೆ ಒಂದು ಬಿಗ್ ಮೂವಿನೇ ಮಾಡಿದ್ವಿ ನಾವು. ಶಾರ್ಟ್ ಮೂವಿಲಿ ಸರ್ ನೆನಪು ಅಂದ್ರೆ ಶಾರ್ಟ್ ಮೂವಿಲಿ ಅವಾಗ ಒಂದು ಶಾರ್ಟ್ ಫಿಲಿಮ್ ಅಂದ್ರೆ ಒಂದು ಅಂಗಾರ ಅಂತ ಯಾವ್ದೋ ಒಂದು ಮಾಡಿದೀವಿ ನಾವು. ಅಂಗಾರ ಮತ್ತು ಫ್ರೆಂಡ್ ಸರ್ಕಲ್ ಮಾಡಿದೀವಿ. ಮತ್ತೆ ಹಂಗಾಗಿ ಸರ್ ಫ್ರೆಂಡ್ ಸರ್ಕಲ್ ಇನ್ನೊಂದು ಮಾಡಿದೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ ನೆನಪಿರ್ತಾರ ಸರ್, ಅದು ಅಷ್ಟೊಂದು ನೆನಪಿರ್ತಾ ಇಲ್ಲ. ಮತ್ತು ಇನ್ನೊಂದು ನಮ್ಮ ಒಂದು ಮೂವಿ ಅಂತ ಮಾಡ್ಕೋಗಿದ್ವು, ರುದ್ರದೇವ ಅಂದ್ಬಿಟ್ಟು ಒಂದು ಮಾಡಿದೀವಿ ಸರ್. ಅದು ರುದ್ರದೇವ ಅಂತ ಮಾಡಿದೀವಿ. ಅದು ಕೂಡ ಸರ್ ಇವಾಗ ಅಲ್ಲಿ ಕೂಡ ಇದಾಗೈತೆ. ಮತ್ತೆ ಹೇಳ್ಕೋಬೇಕಾದ್ರೆ ಸರ್ ನಮ್ಗೆ ಸರ್ ಮೋಟಿವೇಟ್ ಅಂದ್ರೆ ಸರ್ ನಾವು ಫ್ರೆಂಡ್ ಸರ್ಕಲ್ ಇರ್ತೀವಿ ಸರ್. ಹಂಗಾಗಿ ನಮ್ಗೆ ಮೈಸೂರು ಸೋಮವಾರ ಸರ್ ಅಂತ ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ ಸರ್. ಅವ್ರು ತುಂಬಾ ನಮ್ಗೆ ಆತ್ಮೀಯರು ಸರ್. ನಮ್ಗೆ ತುಂಬಾ ಬೇಕಾದಂತವ್ರು ಅವರು ಸರ್. ಅವ್ರು ನಮ್ಗೆ ಒಂದು ಚಾನ್ಸ್ ಸರ್. ಅವ್ರು ನಾವು ಬಾ ಮಗ ನಾನು ಒಂದು ಐತೆ ಅಂತ ಹೇಳಿ ಒಂದು ಮೂವಿಲ್ ಕೂಡ ಮಾಡಿದ್ವಿ ಸರ್.
ಹಾಗೆ ಯಾವ್ದೋ ಸಿನಿಮಾದಲ್ಲಿ ಮಾಡಿದೀನಿ ಅಂತ ಕೇಳ್ಪಟ್ಟೆ, ಅದು ಯಾವ ಸಿನಿಮಾ ಅಂತ ಸೊ ನಮ್ಮ ವಾಹಿನಿ ಜೊತೆ ನೆನ್ಸ್ಕೋಬೋದಾ? ಹಾ ಸರ್ ಮಾಡಿದ್ದೀನಿ ಇವಾಗ ರೀಸೆಂಟ್ ಆಗಿ ಇವಾಗ ಒಂದು ಸ್ವಯಂವರ ಅಂತ ಒಂದು ಮಾಡಿದೀವಿ ಸರ್ ಅದರಲ್ಲಿ. ಸ್ವಯಂವರ ಅಂತ ಹೇಳಿ ಯಾರು ಡೈರೆಕ್ಟರ್? ಸರ್ ಡೈರೆಕ್ಟರ್ ಬಂದು ಶ್ರೀಕಾರ್ತಿಕ್ ಅಮ್ಮ ಸರ್ ಅವರು. ಅದೇ ಮಾಹಿತಿ ಬಂತು ನಮಗೂ ಕೂಡ. ಮತ್ತೆ ಸರ್ ಅದಕ್ಕೆ ಸರ್ ನಮ್ಗೆ ಸೋಮು ಸರ್ ಡೈರೆಕ್ಟರ್ ಕ್ಯಾಮ್ರಾಮನ್ ಸರ್ ಅವರು ಸೋಮು ಸರ್ ನಮ್ಗೆ ಹೆಲ್ಪ್ ಮಾಡಿದ್ರು ಸರ್ ನಮ್ಗೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು. ಥ್ಯಾಂಕ್ ಯು ಸೋಮು ಸರ್, ಎಲ್ಲಿದ್ದೀರಾ? ನಿಮ್ಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಆ ಚಿತ್ರದಲ್ಲಿ ನಾನೊಂದು ಸಣ್ಣ ಒಂದು ಪಾಠದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫಸ್ಟ್ ರಿಪೋರ್ಟರ್ ಆಗಿ ನಾನು ಒಂದು ಆ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದರಲ್ಲಿ 2 ಸಿನಿಮಾದಲ್ಲಿ ಇದ್ದೀನಿ ನಾನು. ಮತ್ತು ಸೋಮು ಸರ್ ನನಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಸರ್. ಸಿನಿಮಾ ಆಕ್ಚುಲಿ ಸಿನಿಮಾ ಡೈರೆಕ್ಟರ್ಗೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ ಸರ್, ಖಂಡಿತ ಡೈರೆಕ್ಟರ್ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು. ಯಾಕಂದ್ರೆ ನಮ್ಗೆ ಹೊಸಬರಿಗೆ ಒಂದು ಅದು ಒಂದು ದೊಡ್ಡ ಕ್ಯಾಮ್ರಾದಲ್ಲಿ ನಮ್ಗೊಂದು ಪಾರ್ಟ್ ಮಾಡಿಕೆ ಒಂದು ಗುರುತಿಸ್ಕೊಳ್ಳೋಕ್ಕಾಗಿ ನಮ್ಗೊಂದು ಕೊಟ್ಟಂತ ಆ ಒಂದು ಇದಕ್ಕಾಗಿ ಒಂದು ಕೃತಜ್ಞತೆ ಹೇಳ್ತೀನಿ ಸರ್ ನಾನು. ಓಕೆ ಗಿರೀಶ್ ಅವ್ರೆ, ಹಾಗೆ ಆ ಸಿನಿಮಾದಲ್ಲಿ ನಿಮ್ಗೆ ಯಾವ ತರ ಅನುಭವ ಆಯ್ತು? ಪ್ಲಸ್ ನಿಮ್ಗೆ ಸಿನಿಮಾದಲ್ಲಿ ದೊಡ್ಡ ಕ್ಯಾಮ್ರಾ ಮುಂದೆ ನಿಂತಾಗ ನಿಮ್ಗೆ ಆಗ್ತಿದ್ದ ಅನುಭವಗಳನ್ನ ನಮ್ ಜೊತೆ ಅನ್ಸ್ಕೋಬಹುದು. ಸರ್ ಖಂಡಿತ ಸರ್, ಹೇಳ್ಕೊಕ್ ಇಷ್ಟಪಡ್ತೀನಿ ನಾನು. ಏನಂತ ಹೇಳಿದ್ರೆ ಇವಾಗ ಸರ್ ಸಣ್ಣ ಕ್ಯಾಮ್ರಾದಲ್ಲಿ ಮಾಡಕ್ಕೂ ದೊಡ್ಡ ಕ್ಯಾಮ್ರಾದಲ್ಲಿ ಮಾಡಕ್ಕೆ ವ್ಯತ್ಯಾಸ ಸರ್. ನಾವ್ ಏನ್ ಮಾಡ್ತಿದ್ವಿ ಸರ್, ಈ ಪ್ರಶ್ನೆ ಅಂದ್ರೆ ಶಾರ್ಟ್ ಫಿಲಮ್ ಅಂತ ಎಲ್ಲ ಹೇಳ್ತಿದ್ರಲ್ವಾ, ಆ ಶಾರ್ಟ್ ಫಿಲಮ್ ಅಲ್ಲಿ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಲಿ ಇರ್ತಾರೆ, ಈಗ ಮ್ಯಾರೇಜ್ ಆಗ್ಬಿಡುತ್ತೆ, ಅದೇನು ತೊಂದರೆ ಇಲ್ಲ ನಿಮ್ಗೆ. ಆದ್ರೆ ದೊಡ್ಡ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡದಾಗಿ ಎಲ್ಲ ತುಂಬಾ ಜನ ಸ್ಟಾರ್ ಕ್ಯಾಸ್ಟ್ ಗಳೆಲ್ಲ ಇರ್ತವೆ, ದೊಡ್ಡ ಜನಗಳು. ಹೌದು ಸರ್, ಖಂಡಿತ. ಅದು ಎಲ್ಲಾದ್ರೂ ದೊಡ್ಡ ಕ್ಯಾಮ್ರಾ ಇರುತ್ತೆ. ನೀವು ನೋಡೋ ನೋಟನು ಕೂಡ ದೊಡ್ಡದಾಗಿ. ಅಯ್ಯೋ ಸಿಕ್ಕಾಪಟ್ಟೆ ಸರ್, ಖಂಡಿತ ಅದು ಹೇಳಕ್ಕೆ ಆಗಲ್ಲ ಸರ್. ಅದು ಒಂದು ಸಣ್ಣ ಇದಕ್ಕೆ ಬಂದರೆ ಸ್ವಲ್ಪ ನಡೆದುವಂತ ಮನಸ್ಥಿತಿ ಸರ್. ನಿಜ ನಿಮ್ಗೆ ಹೇಳ್ಬೇಕಾದ್ರೆ ಸರ್, ನಿಮ್ಗೆ ಹೇಳ್ಬೇಕಾದ್ರೆ ನಾವು ಸಣ್ಣ ಕ್ಯಾಮ್ರಾಗಳಲ್ಲಿ ನಾವು ಶಾರ್ಟ್ ಮೂವಿಗಳೆಲ್ಲ ಮಾಡ್ತಿದ್ವಿ ಸರ್. ನಾವು ಸೋನಿಯನ್ ಕ್ಯಾಮ್ರಾಗಳಲ್ಲಿ ಯಾವ್ಯಾವ ಬೇರೆ ಸಣ್ಣ ಕ್ಯಾಮ್ರಾಗಳು ಮಾಡ್ತಿದ್ವಿ ಸರ್. ನಾವು ದೊಡ್ಡ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ನಿಂತಿರು ಸರ್ ಅನ್ನೋದು. ಆ ದೊಡ್ಡ ಕ್ಯಾಮ್ರಾದಲ್ಲಿ ಮಾಡ್ಬೇಕಾದ್ರೆ ಸರ್ ನನ್ಗಂತೂ ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಇದು ಸರ್ ನನ್ಗೆ. ಯಾಕಂದ್ರೆ ಎಲ್ರು ಸುತ್ತಮುತ್ತ ಜನ ಇದ್ದಾರೆ ಮತ್ತು ದೊಡ್ಡ ಕ್ಯಾಮ್ರಾದ್ರೆ ನಾವು ಸಣ್ಣ ಕ್ಯಾಮ್ರಾಗಳಲ್ಲಿ ನಾವು ಶಾರ್ಟ್ ಮೂವಿಗಳೆಲ್ಲ ಮಾಡ್ತಿದ್ವಿ ಸರ್. ನಾವು ಸೋನಿಯನ್ ಕ್ಯಾಮ್ರಾಗಳಲ್ಲಿ ಯಾವ್ಯಾವ ಬೇರೆ ಸಣ್ಣ ಕ್ಯಾಮ್ರಾಗಳು ಮಾಡ್ತಿದ್ವಿ ಸರ್. ನಾವು ದೊಡ್ಡ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ನಿಂತಿರು ಸರ್ ಅನ್ನೋದು. ಆ ದೊಡ್ಡ ಕ್ಯಾಮ್ರಾದಲ್ಲಿ ಮಾಡ್ಬೇಕಾದ್ರೆ ಸರ್ ನನ್ಗಂತೂ ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಇದು ಸರ್ ನನ್ಗೆ. ಯಾಕಂದ್ರೆ ಎಲ್ರು ಸುತ್ತಮುತ್ತ ಜನ ಇದ್ದಾರೆ ಮತ್ತು ದೊಡ್ಡ